ವಿರಾಟ ಪರ್ವ. ಸಾಮಾನ್ಯವಾಗಿ ಎಲ್ಲರೂ ವಿರಾಟ ಪರ್ವ ಇದು ಮಹಾಭಾರತದಲ್ಲಿ ಬರುವ ಒಂದು ಭಾಗ, ಅದನ್ನು ಓದಿದರೆ ಮಳೆ ಬರ್ತದೆ ಅನ್ನುವಂತಹ ನಂಬಿಕೆ ಇದೆ. ಹಾಗಾದರೆ ಏಕೆ ಮಳೆ ಬರ್ತದೆ ಅಂತಂದರೆ ಅದಕ್ಕೆ 18 ಲಕ್ಷಣಗಳನ್ನು ಹೇಳಿರುವರು. ಕಾರಣಾಂತರದಿಂದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಅವರನ್ನು ಗುರುತಿಸಿದರೆ ಮತ್ತೆ ವನವಾಸ ಅಜ್ಞಾತವಾಸ ಮಾಡಬೇಕು. ಆದ್ದರಿಂದ ದುರ್ಯೋಧನನು ಬಹಳವಾಗಿ ಪ್ರಯತ್ನಿಸಿದರೂ ತಿಳಿಯಲಿಲ್ಲ. ಆಗ ಭೀಷ್ಮರನ್ನು ಕೇಳಿದರೆ ಹೇಳುವರು ಅಂತ ಹೇಳಿ ಅವರ ಬಳಿಗೆ ಹೋಗ್ತಾರೆ. ಧರ್ಮರಾಯನು ಎಲ್ಲಿರುವನು ಅಂತ ಕೇಳಿದಾಗ ಬಹಳ ಚಾಕಚಕ್ಯತೆಯಿಂದ ಉತ್ತರಿಸ್ತಾರೆ ಭೀಷ್ಮರು. ನಾನು ಈಗ ಹೇಳುವ ಲಕ್ಷಣಗಳು ಎಲ್ಲಿ ಇದೆಯೋ ಅಲ್ಲಿ ಧರ್ಮರಾಯನು ಇರುವನು. ಅವುಗಳು ಏನು ಅಂತಂದರೆ, ಯಾರಿಗೆ ಬ್ರಹ್ಮಜ್ಞಾನಿಗಳಲ್ಲಿ ಭಕ್ತಿ ಇದೆಯೋ, ಯಾರಿಗೆ ಪರೋಪಕಾರ ಮಾಡುವಂತಹ ಬುದ್ಧಿ ಇದೆಯೋ, ನಿರ್ಮಲವಾದ ಮನಸ್ಸುಳ್ಳವರು, ನೀತಿಯಿಂದ ನಡೆಯುವವರು, ಸತ್ಯವನ್ನೇ ಪಾಲಿಸುವವರು, ಸಾಧುಗಳನ್ನು ಪೋಷಿಸುವವರು, ದಾನವನ್ನು ಮಾಡುವವರು, ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಗೌರವವನ್ನು ತೋರಿಸಬೇಕು, ಅಂತಹ ಕಾಂತಿಯಿಂದ ಕೂಡಿದವರು, ಸನ್ಮಾರ್ಗದಲ್ಲಿರುವವರನ್ನು ರಕ್ಷಿಸಬೇಕು, ಯಾವ ರಾಜ್ಯ ಉನ್ನತಿಯಾಗುತ್ತಿರುವುದು ದಯೆ ತೋರಬೇಕು, ತನ್ನವರಲ್ಲಿ ಬಾಂಧವ್ಯ ಉತ್ತಮವಾದ ರೀತಿಯಲ್ಲಿ ಸಂಪಾದಿಸಬೇಕು, ಶಾಸ್ತ್ರ ಪಠಣ ನಿರಂತರವಾಗಿರಬೇಕು, ದಯೆ ತೋರಿಸಬೇಕು, ಮನಸ್ಸನ್ನು ನಿಗ್ರಹಿಸುವವರು, ಹೊಗಳಿಕೆ ಪಾತ್ರರಾದವರು, ಯಾವ ಸಂಪತ್ತಾದರೂ ನ್ಯಾಯದಿಂದ ಕೂಡಿರಬೇಕು. ಹೀಗೆ ಈ 18 ಒಳ್ಳೆಯ ಗುಣಗಳಿರುತ್ತವೆಯೋ ಅಲ್ಲಿ ಧರ್ಮರಾಯನಿರುವನು. ಒಂದು ಸಲ ಧರ್ಮರಾಯನನ್ನು ಕಾರಣಾಂತರದಿಂದ ಕೈಯಲ್ಲಿದ್ದ ಕವಡೆಯಿಂದ ಹೊಡೆದನು. ಆಗ ಅದು ತಲೆಗೆ ತಗುಲಿತು, ರಕ್ತ ಸೋರುತ್ತಿತ್ತು. ಅಲ್ಲಿಯೇ ಇದ್ದ ದ್ರೌಪದಿಯು ತನ್ನ ಸೀರೆಯನ್ನು ಹರಿದು ರಕ್ತವು ಕೆಳಗೆ ಬೀಳದಂತೆ ಕಟ್ಟುತ್ತಾಳೆ. ಆಗ ರಾಜನು ಕೇಳಿದಾಗ ಅವರು ಧರ್ಮಾತ್ಮರು, ಆದ್ದರಿಂದ ಅದು ಭೂಮಿಯ ಮೇಲೆ ಬಿದ್ದರೆ, ಎಷ್ಟು ಹನಿಗಳು ಭೂಮಿಯ ಮೇಲೆ ಬಿದ್ದರೆ ಅಷ್ಟು ವರ್ಷಗಳು ಮಳೆ ಬರುವುದಿಲ್ಲ. ಅವರದು ಚಂದ್ರವಂಶ, ಅದು ಅವರ ಹೆಸರನ್ನು ಮತ್ತಷ್ಟು ಹೆಚ್ಚಿಸಿತು, ಶೋಭಿಸಿತು.